ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಈಚೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಒಂದು ಪುಟ್ಟಾಗಿ ಒಂದು ರಂಗೋಲಿ ಕೂಡ ಬಿಡಿಸ್ದೆ. ಇನ್ನು ಸ್ವಲ್ಪ ನಮ್ಮದು ಗಾರ್ಡನಿಂಗ್ ಟೂರ್ ಕೂಡ ಮಾಡಿಸ್ತಾ ಇದ್ದೀನಿ. ನಿಮಗೆ ಒಂದು 3ರಿಂದ 4 ಪಾಟ್ಗಳಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ದಾಸವಾಳ ಗಿಡದಲ್ಲಿ ಪಿಂಕ್ ಕಲರ್ ದಾಸವಾಳ ಬಿಟ್ಟಿದೆ. ಇನ್ನು ಈ ದಾಸವಾಳ ಕಿತ್ಕೊಂಡು ಹಾಗೆ ಗಣೇಶಂಗೆ ಇಟ್ಬಿಡೋಣ, ಇನ್ನು ಹಂಗೆ ಪಾಟಲ್ಲೇ ಬಿಟ್ಟರೆ ಹೋಗೋಬರೋರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಗಣೇಶಂಗೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮದು ಚಿಕ್ಕ ಗಾರ್ಡನ್ ಇದು, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಈ ಪಿಂಕ್ ಕಲರ್ ದಾಸವಾಳ ಅಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಪ್ರತಿದಿನ ಒಂದು 7ರಿಂದ 8 ಹೂವುಗಳನ್ನ ಬಿಡುತ್ತೆ ಈ ದಾಸವಾಳ. ಹಾಗೆ ಹೂವು ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಬಿಟ್ಟೆ. ಇನ್ನು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ತೊಗೊಬರ್ಲಿಕ್ಕೆ ಹೋಗಬೇಕಾಗಿತ್ತು. ಸರಿ ಹೋಗೋಣ ಅಂತ ಇವಾಗ ಓಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗಿಡಗಳನ್ನ ತೋರಿಸ್ತೀನಿ. ಇನ್ನು ಈ ಪಾಟಲ್ಲಿ ಪುದೀನ ಮತ್ತು ಇನ್ನೊಂದು ವೈಟ್ ಕಲರ್ ಹೂವು ಬಿಟ್ಟಿದೆಯಲ್ಲ ಅದನ್ನು ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ರೋಸು. ಇದು ಯಾವ ರೀತಿ ಹರಡಿದೆ ಅಂತ ಅಂದ್ಬಿಟ್ಟು ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿನಿ. ಇದೊಂದು ಪಿಂಕ್ ದಾಸವಾಳ. ಇನ್ನು ಸ್ವಲ್ಪ ಲೈನಿಂಗ್ ಎಲ್ಲ ಬೇಕಿತ್ತಲ್ಲ, ಎಲ್ಲ ತೊಗೊಂಡು ಬಂದೆ. ಇವಾಗ ಸ್ವಲ್ಪ ಥ್ರೆಡ್ಗಳು ಬೇಕಿತ್ತು, ಲೈನಿಂಗು ಮತ್ತು ಫಾಲು ಮೆಟೀರಿಯಲ್ ಎಲ್ಲ ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದು ಇವಾಗ ರೆಡಿ ಮಾಡೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಸ್ಟಿಚಿಂಗ್ ಮಾಡೋಕ್ಕೆ ಅನುಕೂಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೈನಿಂಗು, ನಾನು ಜಾಸ್ತಿ ಕಾಟನ್ನೇ ಯೂಸ್ ಮಾಡೋದು ಬ್ಲೌಸ್ಗಳಿಗೆ ಸ್ಟಿಚ್ ಮಾಡಲಿಕ್ಕೆ. ಇನ್ನು ಲೈನಿಂಗು, ಫಾಲು ಮತ್ತು ಸ್ಯಾರಿನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದ್ರ ಹೊಲಿಯೋ ವೀಡಿಯೋಸು ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಇನ್ನು ಇದನ್ನೆಲ್ಲ ಮೆಟೀರಿಯಲ್ಸ್ ಎಲ್ಲ ತಂದಿಟ್ಬಿಟ್ಟು ಸ್ವಲ್ಪ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಪಲಾವ್ನ ಮಾಡಿದ್ದೆ. ಇವಾಗ ಪಲಾವ್ ತಿಂತಾಯಿದ್ದೀನಿ. ಚೆನ್ನಾಯ್ತಾ ಕಿರ್ತನ್? ಇನ್ನು ಟಿಫನ್ನ ಮುಗಿಸ್ಕೊಂಡು ಮಕ್ಳಿಗೂ ಎಲ್ಲ ತಿನ್ನಿಸಿ ಇವಾಗ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಲೈನಿಂಗ್ ಎಲ್ಲ ತಂದು ರೆಡಿ ಮಾಡಿಟ್ಟಿದ್ದನ. ಇವಾಗ ಒಂದು ವೈಟ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬ್ಯಾಕಲ್ಲಿ ಫ್ರಂಟಲ್ಲಿ ಈ ಥರ ಶೇಪ್ ಇಟ್ಟಿದ್ದೀನಿ. ಇನ್ನು ಟೆಸಲ್ಸ್ ಕೂಡ ಈ ರೀತಿಯಾಗಿ ಮಾಡಿದ್ದೀನಿ. ಬ್ಲೌಸ್ನ ಸ್ಟಿಚ್ ಮಾಡಿ ಮುಗಿಸಿ ಇನ್ನು ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನೋಡಿ, ಇದು ನಮ್ಮ ಗಾರ್ಡನ್ ಟೂರಲ್ಲಿ ಇದೊಂದು ಹೊಸದು ಒಂದು ಪಾಟಿಗೆ ಈ ಥರ ಗಿಡನ ತೊಗೊಂಬಂದಿದ್ರೆ ತುಂಬ ಚೆನ್ನಾಗಿ ಹರಳಿದೆ ಇದು ನೋಡಿ. ಇದರಲ್ಲಿ ರೋಸ್ ಕೂಡ ಬಿಟ್ಟಿದೆ, ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸಿದೆ ಮೊಗ್ಗಾಗಿದ್ದು. ಇನ್ನು ಇದು ಕೂಡ ರೋಸ್ ಕೂಡ ಹರಡಿದೆ, ಹೂವು ಕೂಡ ಹರಳಿದೆ, ತುಂಬ ಚೆನ್ನಾಗಿದೆ. ಇನ್ನು ಇದಂತೂ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ರೋಡಲ್ಲಿ ಹೋಗೋ ಬರೋದ್ರಂತೂ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿತ್ತು. ನಾನು ನೆಕ್ಸ್ಟು ಗುಡುಕ್ತಾಯಿತ್ತು, ಮಳೆ ಬರ್ತಾಯಿತ್ತು. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾಯಿದ್ರು ಸಂಜೆ ಟೈಮಲ್ಲಿ. ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಬಲ್ಲ ಜಿಂಗಾಡ್ತಾ ಇದೆಯಾ?
ಅಲ್ಲ ಇನ್ನು ಬರೀ ಗುಡುಗ್ತಾನೆ ಇತ್ತು, ಮಳೆ ಅಂತೂ ಬರಲಿಲ್ಲ. ಫುಲ್ಲು ಗುಡುಗಿ ಇಡ್ತಾ ಇತ್ತು. ಇನ್ನು ತೆಂಗಿನ ಮರಗಳೆಲ್ಲ ಫುಲ್ ಅಲ್ಲಾಡ್ತಾಯಿದ್ವು. ಮಕ್ಳಿಗಂತೂ ನೋಡೋಕೆ ತುಂಬ ಖುಷಿ, ಇದನ್ನೇ ಕೂಡ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ರು. ಇನ್ನು ಸ್ವಲ್ಪ ಹೂವು ಎಲ್ಲ ಬಿಟ್ಟಿತ್ತಲ್ಲ ಪಾಟಲ್ಲಿ, ದಾಸವಾಳ ಕಿತ್ಕೊಳ್ಳೋಣ ಅಂತ ಇವಾಗ ಕಿತ್ಕೋತಾ ಇದ್ದೀನಿ. ಕಿತ್ತುಬಿಟ್ಟು ಇಟ್ಟರೆ ಫೋಟೋ ಗಿಡಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇಟ್ಕೊತಾ ಇದ್ದೀನಿ. ಸುಮ್ಮನಿರು. ಇನ್ನು ನಾಳೆ ಬಿಡ್ತಾವ, ಇನ್ನೂ ಆಡಬೇಕಿದೆ. 6 ಬಿಟ್ಟು 8 ಬಿಟ್ಟಿದೆ. ನಡಿ, ಮಳೆ ಬೇರೆ ನಡಿಕೊಳ್ಳ್ರೆ. ಅಂತೂ ಇಂತೂ ಮಕ್ಕಳು ಕಾಯ್ತಾ ಇದ್ದಂಥ ಕ್ಷಣ ಬಂದೇ ಬಿಟ್ಟು. ತುಂಬ ಮಳೆ ಜೋರಾಗಿ ಬರ್ತಾಯಿತ್ತು. ಇನ್ನು ಮಕ್ಕಳಂತೂ ಫುಲ್ ಖುಷಿ ಪಡ್ತಾಯಿದ್ರು ಮಳೆ ನೋಡಿ. ಸರಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ಫುಲ್ಲು ಮಳೆ ಜೋರಿತ್ತು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಮಳೆಯಲ್ಲೆಲ್ಲ ಆಟಾಡಿದ್ರು. ಆ ಕ್ಲಿಪ್ಪಿಂಗ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ, ಆದರೆ ಮಳೆ ಬರ್ತಾಯಿದೆ ಅಂತ ಮಾತ್ರ ತೋರಿಸ್ತೀನಿ. ಇದು ವರ್ಷದ ಮೊದಲನೇ ಮಳೆ ನಮ್ಮ ಏರಿಯಾದಲ್ಲಿ ಬಿದ್ದಿರೋದು. ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಲೈನಿಂಗ್ ಎಲ್ಲ ಕಟ್ ಮಾಡಿಟ್ಟಿದ್ದೆ. ಸರಿ ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನು 3 ಕೂಡ ಮಾಮೂಲಿ ಬ್ಲೌಸು. ಜಸ್ಟ್ ಅವರು ಒಂದು ಟ್ಯಾಗ್ನ ಹಿಡಿ ಅಂತ ಹೇಳಿದರು ಬ್ಯಾಕಿಗೆ. ಆ ಟ್ಯಾಗ್ ಇಟ್ಟು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದು. ಇವ್ರು ಡಿಸೈನ್ ಏನು ಹೇಳಿಲ್ಲ. 3 ಕೂಡ ಲೈನಿಂಗ್ ಬ್ಲೌಸು ವಿತೌಟ್ ಡಿಸೈನ್ ಬ್ಲೌಸು. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬಂದಿತ್ತು ಅವರಿಗೆ. ಈ ಬ್ಲೌಸು ಕೂಡ ಸ್ಟಿಚ್ ಮಾಡಿ ನಾನು ರೆಡಿ ಮಾಡಿಟ್ಟೆ. ಇನ್ನು ಅಡುಗೆ ಕೂಡ ಮಾಡಬೇಕಾಗಿತ್ತು ನೈಟು. ಸರಿ ಮುದ್ದೆ ಮಾಡಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಮುದ್ದೆ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರು, ಅನ್ನ, ಮುದ್ದೆ. ಇನ್ನು ಈ ರೀತಿಯಾಗಿ ಸಾಂಬಾರು ಕೂಡ ಇದೆ. ತುಂಬ ಚೆನ್ನಾಗಿತ್ತು. ನಾನು ರೆಸಿಪಿ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ಟಿಚಿಂಗ್ ಇತ್ತಿದ್ದರಿಂದ ರೆಸಿಪಿ ನಾನೇನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಅನ್ನ ಅಂತೂ ಬಿಸಿ ಬಿಸಿಯಾಗಿತ್ತು. ಸರಿ ಬಿಸಿ ಬಿಸಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನುಗ್ಗೆಕಾಯಿ ಸಾಂಬಾರು, ಅನ್ನ ತುಂಬ ಚೆನ್ನಾಗಿತ್ತು. ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ಈ ರೀತಿಯಾಗಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ಯಾರಿ ಕುಚ್ಚು ಕಟ್ಟೋದು ಕೂಡ ಇತ್ತು ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ದೆ. ಅದು ಕೂಡ ಮುಗೀತು. ಸ್ಯಾರಿ ಬೇಬಿ ಕುಚ್ಚು ಕಟ್ಟಿ ಮುಗಿಸಿದ್ದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಬಯಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರಲಾ?